ಲೋಕಸಭಾ ಕ್ಷೇತ್ರ ರಾಯಚೂರು ನೋಡಿ. ರಾಯಚೂರಿಂದ ಬಿಜೆಪಿಯಿಂದ ರಾಜ ಅಮರೇಶ್ವರ್ ನಾಯಕ್ ಇವತ್ತಷ್ಟೇ ರಿಪಬ್ಲಿಕ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೀವು ಗಮನಿಸಬಹುದು. ಅಮರೇಶ್ವರ್ ನಾಯಕ್ ವಿರುದ್ಧ ಗೋಬ್ಯಾಕ್ ಚಳುವಳಿ ಆದರೂ ಕೂಡ ಬಿಜೆಪಿಯ ಚುನಾವಣಾ ರಾಜ್ಯದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು, ವಿವಿ ನಾಯಕ್ ಅವರು ಇರಬಹುದು, ಅವ್ರನ್ನೆಲ್ಲ ಕರೆದು ಬಿಟ್ಟು ಒಂದಿಷ್ಟು ಅಸಮಾಧಾನವನ್ನು ಶಮನ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್ ಹೊಸ ಮುಖ, ಹೊಸ ಪರಿಚಯ. ಸದ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಬಿಜೆಪಿನೂ 50%, ಕಾಂಗ್ರೆಸ್ 50%, ಇಬ್ರು ಕೂಡ ಸಮಬಲವನ್ನ ಕಾಯ್ದುಕೊಂಡಿದ್ದಾರೆ. ರಾಯಚೂರಿಂದ ಬಹಳ ಜಿದ್ದ ಜನ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ರಾಯಚೂರು ಲೋಕಸಭಾ ಕ್ಷೇತ್ರ. ಸ್ವತಃ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಅಲ್ಲಿಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಯಿತು. ಅಲ್ಲಿಷ್ಟು ಕಾರ್ಯಕರ್ತರು ಕೂಡ ವಿಭಿನ್ನವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಗೋಬ್ಯಾಕ್ ಚಳುವಳಿ ಕೂಡ ಆಯಿತು. ಆದರೂ ಕೂಡ ಸಮಬಲವನ್ನ ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾಯ್ಕೊಳ್ಳುವಲ್ಲಿ ಸಮರ್ಥವಾಗಿದ್ದಾರೆ. ಎಸ್, ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಬೀದರಿಂದ ಭಗವಂತ್ ಖೂಬಾ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ. ಬಿಜೆಪಿಯಿಂದ ಭಗವಂತ್ ಖೂಬಾ ಅವರು ಹಾಲಿ ಸಂಸದರು, ಇನ್ನೊಂದು ಕಡೆ ಸಾಗರ್ ಖಂಡ್ರೆ ಅವರು ಇಲ್ಲಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಹಳ ವಿಶೇಷ ಹೇಳುವಂತ ಹೇಳಿದ್ರೆ ಸ್ವತಃ ಬಿಜೆಪಿಯಿಂದ ಭಗವಂತ್ ಖೂಬಾ ಅವರಿಗೆ ವಿರೋಧ ವ್ಯಕ್ತವಾಯಿತು. ಯಾವುದೇ ಕಾರಣಕ್ಕೆ ಕೊಡಬೇಡಿ ಅವ್ರಿಗೆ ಟಿಕೆಟು, ಬಿಜೆಪಿಯಿಂದ ಕೊಟ್ರೆ ನಾವ್ಯಾರು ಓಟೆ ಹಾಕೋಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ಕಾಂಗ್ರೆಸ್ ಇಂದ ಈ ಸಲ ಸಾಗರ್ ಖಂಡ್ರೆ ಅವರು, ಸ್ವತಃ ಈಶ್ವರ್ ಖಂಡ್ರೆ ಅವರ ಮಗ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆಗಾಸವಾಯಿತು. ಹೊಸ ಮುಖ ಬೇರೆ, ಅವರು ಬೇರೆ. ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಂಡರಲ್ಲಿ ಕೆಲಸ ಮಾಡಿದ್ವಿ, ನ್ಯಾಯಾಧೀಶರ ಹೊರಗಡೆ ವಕೀಲರ ಜೊತೆ ಕೂಡ ಕೆಲಸ ಮಾಡಿದ್ವಿ. ನಾನು ಯಾವ ಡಿಬೇಟಿಗೆ ಬೇಕಾದ್ರೆ ಬರ್ತೇನೆ ಅಂತ ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲೂ ಕೂಡ ಸಾಗರ್ ಖಂಡ್ರೆ ನೇರವಾಗಿ ಬಿಜೆಪಿ ಕಂಟೆಸ್ಟ್ ಭಗವಂತ್ ಖೂಬಾ ಅವರ ವಿರುದ್ಧ ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಅವರೇ ಯುವ ಪ್ರತಿಭೆ ಬೇರೆ. ಈಶ್ವರ್ ಖಂಡ್ರೆ ಅವರ ಒಂದಿಷ್ಟು ರಾಜಕೀಯ ಪ್ರಭಾವವನ್ನು ಬಳಸ್ಕೊಳ್ಬಹುದು, ಅವರ ರಾಜಕೀಯ ಒಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ಮಗ ಬಳಸ್ಕೊಳ್ಬಹುದು ಕಾಂಗ್ರೆಸ್ನಿಂದ, ಹೇಳೋಕ್ಕಾಗಲ್ಲ. ಬಟ್ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಬಿಜೆಪಿ 49 ಇದ್ರೆ, ಕಾಂಗ್ರೆಸ್ 51 ಇದೆ. ಕಾಂಗ್ರೆಸ್ ಇಲ್ಲಿ ಮುನ್ನೆಲೆಯನ್ನ ಸಾಧಿಸಿಕೊಂಡಿದೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ. ಪ್ರಚಾರ ಕೂಡ ಕಾರ್ಯ ಚುರುಕುಗೊಳಿಸಿದ್ದಾರೆ ಕಾಂಗ್ರೆಸ್ನವರು. ಆ ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆ ಗಾಳಿ ಕೂಡ ಕಾಂಗ್ರೆಸ್ಸಿಗೆ ಬೀಸಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 2 ಪಾಯಿಂಟ್ ಬಿಜೆಪಿಯಿಂದ ಜಾಸ್ತಿ ಇದೆ. ಎಸ್, ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಯಾವುದು? ವಿಜಯಪುರದಿಂದ ರಮೇಶ್ ಜಿಗಜಿಗಣಿ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರು, ಹಾಲಿ ಸಂಸದರು ಇವರು. ಕಾಂಗ್ರೆಸ್ ಇಂದ ರಾಜು ಅಲಗೂರು ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ, ಕಾಂಗ್ರೆಸ್ನ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ ವಿಜಯಪುರದಲ್ಲಿ ಅಂತ ನೋಡೋಣ. ಎಸ್, ಬಿಜೆಪಿಯಿಂದ 52% ಇದೆ, ಆದರೆ ಕಾಂಗ್ರೆಸ್ನಿಂದ 48% ಇರುವಂಥದ್ದು. ಇವತ್ತು ಬಿಜೆಪಿ ಮುನ್ನೆಲೆಗೆ ಬಂದಿದೆ, ಆದರೆ ಇವತ್ತಿನ ಟ್ರೆಂಡಲ್ಲಿ ಮುನ್ನೆಲೆಗಿದೆ. ಆದರೆ ನಿನ್ನೆ 56% ಬಿಜೆಪಿ ಇದೆ, ಇವತ್ತು ಕಂಪ್ಲೀಟ್ ಗ್ರಾಫ್ ಇಳಿದು ಹೋಗಿದೆ. 52% ಇದೆ, 48. ನಿನ್ನೆ 44 ಇರುವಂತಹ ಕಾಂಗ್ರೆಸ್ನ ಒಂದು ಟ್ರೆಂಡ್ ಇವತ್ತು ಬದಲಾವಣೆ ಆಗಿದೆ. ಬಟ್ ಕಡಿಮೆ ಆಗ್ತಾ ಇದೆ ಗ್ರಾಫು. ಬಟ್ ಈಗ ಪ್ರಚಾರ ಕಾರ್ಯ ಇವರು ಕೂಡ ಜಾಸ್ತಿಗೊಳಿಸಬೇಕಾಗತ್ತೆ. ಹಳ್ಳಿ ಇರ್ಬೋದು, ಅಥವಾ ಬೂತ್ ಮಟ್ಟದ ಅಧ್ಯಕ್ಷರು ಇರ್ಬೋದು, ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು, ಇವ್ರನ್ನೆಲ್ಲರನ್ನು ಕೂಡ ಮಾತಾಡಿಸ್ಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅವರು ಸೆಂಟ್ರಲ್ನಿಂದ ಏನೆಲ್ಲ ಅನುದಾನ ಸಿಕ್ತು, ಏನೆಲ್ಲ ಕೆಲಸವನ್ನು ಮಾಡಿದ್ರು, ಅದನ್ನೆಲ್ಲವೂ ಕೂಡ ತಿಳಿ ಹೇಳುವಂಥ ಕೆಲಸ ಕೂಡ ಮಾಡಬೇಕಾಗತ್ತೆ. ಕಾಂಗ್ರೆಸ್ನವರು ಕೂಡ ಒಂದಿಷ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹಾಗಾದ್ರೆ ಇವತ್ತಿನ ಓವರ್ ಆಲ್ ಟ್ರೆಂಡ್ ಯಾವ ರೀತಿಯಾಗಿದೆ ನೋಡೋಣ. ಎಸ್, ಇದು ಓವರ್ ಆಲ್ ಟ್ರೆಂಡ್. ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ಬಿಜೆಪಿ ಜೆಡಿಎಸ್ 6 ಇದೆ, ಕಾಂಗ್ರೆಸ್ 5% ಇದೆ, 50-50 3 ಇದೆ. ನೋಡಿ, ಇವತ್ತಿನ ಟ್ರೆಂಡ್ ಅಲ್ಲಿ NDA ಪರವಾಗಿ 6% ಇದ್ರೆ, ಕಾಂಗ್ರೆಸ್ 5 ಇದೆ, 50-50 3 ಇದೆ. 50-50 3 ಜನರು ಕೂಡ ಸಮಬಲವನ್ನು ಕಾಯ್ದುಕೊಳ್ಳಲು ಯಶಸ್ವಿ ಆಗಿದ್ದಾರೆ. ಆದರೆ ಕಾಂಗ್ರೆಸ್ 5 ಇದ್ರೆ, ಬಿಜೆಪಿ ಪ್ಲಸ್ ಜೆಡಿಎಸ್ NDA ಕಂಟೆಸ್ಟ್ ಅಲ್ಲಿ 6 ಇರುವಂತದ್ದು. ಎಲ್ಲೊಂದ್ ಕಡೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗಳು ಹಾಗಾದ್ರೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೋಡ್ತಾ ಹೋಗೋಣ. ಎಸ್, ಬಂದ್ ನೋಡಿ. ಕ್ಷೇತ್ರ ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಉತ್ತರ ಕನ್ನಡ. ಬೆಳಗಾವಿಯಿಂದ 51% ಬಿಜೆಪಿ ಇದ್ರೆ, ಕಾಂಗ್ರೆಸ್ನಿಂದ 49% ಇದೆ. ಚಿಕ್ಕೋಡಿಯಲ್ಲಿ ಬಿಜೆಪಿ 52% ಇದ್ರೆ, ಕಾಂಗ್ರೆಸ್ 48% ಇದೆ. ಧಾರವಾಡದಲ್ಲಿ 55% ಇದೆ, ಆದ್ರೆ ಧಾರವಾಡದಲ್ಲಿ ಕಾಂಗ್ರೆಸ್ 45% ಇದೆ. ಉತ್ತರ ಕನ್ನಡದಲ್ಲಿ 52% ಬಿಜೆಪಿ ಇದ್ರೆ, 48% ಕಾಂಗ್ರೆಸ್ ಇದೆ. ಬಿಜೆಪಿ ಒಂದ್ ಕಡೆಯಲ್ಲಿ ಶಿವಮೊಗ್ಗದಲ್ಲಿ 51% ಇದ್ರೆ ಕಾಂಗ್ರೆಸ್ 43% ಇದೆ. ವಿಜಯಪುರದಲ್ಲಿ 52% ಇದ್ರೆ
ಇಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ. ಇವೆಲ್ಲವೂ ನೀವು ಗಮನಿಸಿದ್ರಲ್ಲ ಟಿವಿ ಸ್ಕ್ರೀನ್ ಮೇಲೆ, ಇವೆಲ್ಲವೂ ಕೂಡ ಇವತ್ತಿನ ಟ್ರೆಂಡ್ ನಲ್ಲಿ ಬಿಜೆಪಿ ಮುನ್ನೆಲೆಯಲ್ಲಿ ಇರುವಂತಹ ಕ್ಷೇತ್ರಗಳು. ಹಾಗಾದ್ರೆ ನೆಕ್ಸ್ಟ್ ಯಾವ್ಯಾವ ಕ್ಷೇತ್ರದಲ್ಲಿ ಯಾರೆಲ್ಲ ಮುನ್ನೆಲೆಗಿದ್ದಾರೆ? ಎಸ್, ಬಾಗಲಕೋಟೆ ನೋಡಿ, ಬಾಗಲಕೋಟೆಯಲ್ಲಿ 50-50, ಕಾಂಗ್ರೆಸ್ 50, ಅದರಲ್ಲಿ ಬಿಜೆಪಿಯು 50, ಹಾವೇರಿಯಲ್ಲಿ 50 ಬಿಜೆಪಿ, ಕಾಂಗ್ರೆಸ್ ಕೂಡ 50, ರಾಯಚೂರಿನಲ್ಲಿ 50-50, ಇವರೆಲ್ಲರೂ ಕೂಡ 50-50 ಸಮಬಲವನ್ನ ಕಾಯ್ದುಕೊಂಡಿದ್ದಾರೆ. ಬಾಗಲಕೋಟೆ, ಹಾವೇರಿ, ರಾಯಚೂರು ಇಲ್ಲೆಲ್ಲ ಕೂಡ ಬಿಜೆಪಿ ಪ್ಲಸ್ JDS ಇಬ್ರು ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ ಪ್ಲಸ್ ಇಂಡಿ ಒಕ್ಕೂಟ, ಇಲ್ಲೆಲ್ಲ ಕೂಡ 50-50 ಕಾಯ್ದುಕೊಂಡಿದ್ದಾರೆ. ಇಲ್ಲ ಒಂದ್ ಕಡೆ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ನಿನ್ನೆಯಿಂದ ಏರ್ತಾನೂ ಇಲ್ಲ, ಇವತ್ತಿಂದ ಇಳ್ತಾನೂ ಇಲ್ಲ, ಆದ್ರೆ ಇವತ್ತು 50-50 ಕಾಯ್ದುಕೊಳ್ಳಲು ಸಮರ್ಥವಾಗಿದ್ದಾರೆ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ನಲ್ಲಿ ಕಾಂಗ್ರೆಸ್ ಎಷ್ಟು ಹಾಗಾದ್ರೆ ಮುನ್ನೆಲೆಗೆ ಕಾಯ್ದುಕೊಂಡಿದೆ? ಹಾಗಾದ್ರೆ ನೋಡ್ತಾ ಹೋಗೋಣ. ನೋಡಿ, ಕಾಂಗ್ರೆಸ್ ಇಂದ ಕ್ಷೇತ್ರ ಕೊಪ್ಪಳ, ಬಳ್ಳಾರಿ, ದಾವಣಗೆರೆ, ಕಲಬುರಗಿ ಕಾಂಗ್ರೆಸ್. ಬಿಜೆಪಿ ಕೊಪ್ಪಳದಲ್ಲಿ 45% ಇದ್ರೆ ಕಾಂಗ್ರೆಸ್ 55% ಇದೆ. ಬಳ್ಳಾರಿ 48% ಇದ್ರೆ 52% ಕಾಂಗ್ರೆಸ್ ಇದೆ. ದಾವಣಗೆರೆ 49% ಇದ್ರೆ 51% ಕಾಂಗ್ರೆಸ್ ಇದೆ. ಕಲಬುರಗಿ 46% ಇದ್ರೆ ಕಾಂಗ್ರೆಸ್ 54% ಇದೆ. ನೀವಿಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಲೇಬೇಕಾಗತ್ತೆ, 2019 ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸೀಟನ್ನ ಗೆದ್ದಿರುವಂತದ್ದು. ಆ ಗೆದ್ದಿರುವಂತಹ ಸೀಟ್ ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರು. ಇವತ್ತು ಆ ಕದನ ಕೂಡ ಬಹಳ ಪೈಪೋಟಿ ಆಗಿದೆ. ಆದ್ರೆ ಬಿಜೆಪಿಯಿಂದ ಗೆದ್ದಂತವರು ಇವತ್ತು ಕಾಂಗ್ರೆಸ್ ಮುನ್ನೆಲೆಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 55% ಇದ್ರೆ ಬಳ್ಳಾರಿ 52% ಇದೆ. ದಾವಣಗೆರೆ 51%, ಕಲಬುರಗಿ 54%. ಇಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಮುನ್ನೆಲೆಯನ್ನ ಸಾಧಿಕೊಂಡು ಬರ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಈಗ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ. ಕಾಂಗ್ರೆಸ್ ಇಂದ ಏನೆಲ್ಲ ಅನುದಾನಗಳನ್ನು ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಕೂಡ ಈ ಎಲ್ಲ ಕ್ಷೇತ್ರದಲ್ಲಿ ವರ್ಕೌಟ್ ಆಗಿರಬಹುದು. ಒಂದಿಷ್ಟು ನಾವು ನಮ್ಮ ಕೊಲೀಗ್ ದಿವೀತ್ ನಡೆಸ್ಕೊಳ್ತಾ ಇರುವಂತಹ ಪ್ರೋಗ್ರಾಮ್ ಎಲೆಕ್ಷನ್ ಎಕ್ಸ್ಪ್ರೆಸ್ ಅಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಕಾಂಗ್ರೆಸ್ ಕಡೆ ಸಪೋರ್ಟ್ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಬಿಜೆಪಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ರೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರಗಳು. ಸಾಕಷ್ಟು ಟ್ರೆಂಡ್ಗಳಲ್ಲೂ ಕೂಡ ಇವತ್ತು ಬಿಜೆಪಿ ಕಾಂಗ್ರೆಸ್ ಸಮಬಲ ಕಾಯ್ದುಕೊಳ್ತಾ ಇದ್ರೆ, ಇನ್ನೊಂದು ಕಾಂಗ್ರೆಸ್ ಮುನ್ನೆಲೆಗಿದೆ, ಬಿಜೆಪಿ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಮುನ್ನೆಲೆಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.